ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಗೀತ ಅಳಮನೆ ಪಾಠ ಯೂಟ್ಯೂಬ್ ಚಾನಲ್. ಸೊ ನಾನು ಹೇಳಿದಾಗೆ ಹೊಸ ಸೀರೀಸ್, ಹೊಸ ಸರದಿ, ಎಟಿಮಾಲಜಿ ಬಗ್ಗೆ ಮಾತಾಡುವಂತಹ ಒಂದು ಹೊಸ ಪ್ರಯತ್ನ. ಸೊ ಅದರಲ್ಲೂ ಎಸ್ಪೆಷಲಿ ಮ್ಯಾಥಮೆಟಿಕ್ಸ್ ಗೆ ಸಂಬಂಧಪಟ್ಟಂತ ವರ್ಡ್ಸ್ ಗಳನ್ನ ತಗೊಂಡ್ಬಿಟ್ಟು ಆ ವರ್ಡಿನ ಹುಟ್ಟು ಹೇಗಾಗಿದೆ ಅಥವಾ ರೂಟ್ ವರ್ಡ್ ಹೇಗ್ ಬಂದಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ. ಸೊ ಅದರಲ್ಲಿ ನನ್ನ ಮೊದಲನೇದೇ ಮ್ಯಾಥಮೆಟಿಕ್ಸ್, ಫಸ್ಟ್ ವರ್ಡ್ ಮ್ಯಾಥಮೆಟಿಕ್ಸ್ ಆಸ್ ವೆಲ್ ಆಸ್ ನಾವು ಕನ್ನಡದಲ್ಲಿ ಏನ್ ಹೇಳ್ತೀವಿ ಗಣಿತ ಅಥವಾ ಗಣಿತಶಾಸ್ತ್ರ ಅಂತ ಹೇಳ್ಬಿಟ್ಟು ಆ ಪದ ವರ್ಡ್. ಸೊ ದ ವರ್ಡ್ ಮ್ಯಾಥಮೆಟಿಕ್ಸ್ ಇಸ್ ಡಿರೈವ್ಡ್ ಫ್ರಮ್ ಏನ್ಷಿಯಂಟ್ ಗ್ರೀಕ್ ವರ್ಡ್ ಮ್ಯಾಥಮಾ. ಓಕೆನಾ? ಮ್ಯಾಥಮಾ ಅಂತ ಹೇಳಿದ್ರೆ ದಾಟ್ ವಿಚ್ ಈಸ್ ಲರ್ನ್ಡ್ ಅಂತ ಹೇಳ್ಬಿಟ್ಟು ಯಾವ್ದನ್ನ ನಾವು ತಿಳ್ಕೊಬೇಕಾಗಿದೆ, ತಿಳ್ಕೊಂತೀವಿ. ನಾಲೆಡ್ಜ್ ಅಥವಾ ಒಂದು ಸ್ಟಡಿ ಅಂತ. ಸ್ಟಡಿ ಯಾವುದು? ನಂಬರ್ಸ್ ಅಂತ ಬೇಸಿಕ್ ಆಗಿ ನಾವು ಹೇಳ್ತೀವಿ. ಸೊ ಓವರ್ ಟೈಮ್ ಏನಾಯ್ತು ಇದನ್ನ ಅಂತ ಹೇಳಿದ್ರೆ ನ್ಯಾರೋಡ್ ಫ್ರಮ್ ಜನರಲ್ ಟು ನಾಲೆಡ್ಜ್. ಸೊ ಅದನ್ನ ಮ್ಯಾಥಮೆಟಿಕಲ್ ಸ್ಟಡಿ ಅಂತ ನಾವು ಹೇಳ್ಕೊಂಡ್ವಿ. ಮ್ಯಾಥಮಾ ಅನ್ನೋದು ಅದು ಒಂದು ವರ್ಬ್ ಇಂದ ಡಿರೈವ್ ಆಗಿರುವಂತದ್ದು. ಮ್ಯಾಂಥನಿಯನ್ ಅಂತ ಹೇಳ್ಬಿಟ್ಟು ಇದು ವರ್ಬ್. ಓಕೆನಾ? ಅದು ನೌನ್ ತರ ಯಾವುದು ಮ್ಯಾಥಮಾ. ಸೊ ಎರಡರ ಅರ್ಥನು ಒಂದೇ, ಟು ಲರ್ನ್, ಟು ಗೇನ್ ನಾಲೆಡ್ಜ್ ಅಂತಾನೆ ಹೇಳ್ಬಿಟ್ಟು. ಗೇನ್ ನಾಲೆಡ್ಜ್ ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ಎಸ್ಪೆಷಲಿ ನಂಬರ್ಸ್ ಇಂದ ಸ್ಟಾರ್ಟ್ ಆಗಿ ಅದು ಕಾಂಪ್ಲೆಕ್ಸ್ ತನಕ ಇವತ್ತು ನಾವು ಓದ್ತೀವಿ ಮ್ಯಾಥ್ಸ್ ಅಂತ. ಸೊ ಗಣಿತ ಅಥವಾ ಗಣಿತಶಾಸ್ತ್ರ ಕನ್ನಡದ ಪದ ಹೇಗ್ ಬಂದಿದೆ ನೋಡೋಣ. ಸೊ ಅದೇ ರೀತಿ ಗಣಿತಶಾಸ್ತ್ರ ಅಥವಾ ಗಣಿತ ಅಂತಕ್ಕಂತಹ ಕನ್ನಡ ಶಬ್ದ ಅಂತ ಹೇಳಿದ್ರೆ ನಾವು ಕನ್ನಡದಲ್ಲಿ ಬಳಕೆ ಮಾಡುವಂತ ಶಬ್ದ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅದೇ ರೀತಿ ಈ ಗಣಿತ ಅನ್ನುವಂಥದ್ದನ್ನ ನಾವು ಸಂಸ್ಕೃತ ಪದ, ಪ್ರಾಚೀನ ಭಾಷೆ ಅಥವಾ ಪುರಾತನ ಭಾಷೆ ಆಗಿರ್ತಕ್ಕಂತಹ ಸಂಸ್ಕೃತ ಪದದಿಂದ ನಾವು ತಗೊಂಡಿದೀವಿ. ಯಾವ್ದಪ್ಪ ಸಂಸ್ಕೃತ ಪದ ಅಂತ ಹೇಳಿದ್ರೆ ಗಣ ಅಂತ ಹೇಳಿದ್ರೆ ಎಣಿಕೆ ಅಂತ ಅರ್ಥ. ಓಕೆ, ಎಣಿಕೆ ಅನ್ನೋಂತ ಒಂದು ಪದದ ಅರ್ಥದ ಮೂಲಕ ಗಣಿತ ಲೆಕ್ಕಾಚಾರದ ಶಾಸ್ತ್ರ ಅಂತ ಹೇಳ್ಬಿಟ್ಟು ನಾವು ತಗೊಂಡಿದ್ವಿ. ನಿಮ್ಗೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ, ನಾವು ಹಲವಾರು ಪದಗಳು ಕನ್ನಡದಲ್ಲಿ ಬಳಕೆ ಮಾಡುವಂಥದ್ದು. ಹೆಸರಿಂದ ಹಿಡಿದು ಕೆಲವು ನಿತ್ಯ ಬಳಕೆಯ ಪದಗಳಿರ್ಬೋದು, ಸುಮಾರಷ್ಟು ನಾವು 70% ಅಂತ ನಾನು ಅನ್ಕೋತೀನಿ ಎಲ್ಲ ಸಂಸ್ಕೃತದಿಂದ ಬಂದಂತಹ ವರ್ಡ್ಸ್ ಪದಗಳೇನೆ ಆಗಿರುತ್ತೆ. ಸೊ ಅದೇ ರೀತಿ ಗಣಿತಶಾಸ್ತ್ರ ಕೂಡ. ಸೊ ಗಣಿತ ಅಂಡ್ ಮ್ಯಾಥಮೆಟಿಕ್ಸ್ ಈ ಎರಡು ವರ್ಡ್ ಹೇಗೆ ರೂಟ್ ಆಗಿದೆ ಅನ್ನೋದು ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ವಿಡಿಯೋಸನ್ನ ನೋಡಿ ಹೆಚ್ಚು ಸೊ ನಿಮಗೆ ತಿಳಿತಾ ಹೋಗುತ್ತೆ. ಅದೇ ರೀತಿ ಗಣಿತ ಅನ್ನೋದು ನಾನು ಸಂಸ್ಕೃತ ಪದ ಅಂತ ಹೇಳಿದೆ. ಅಚ್ಚ ಕನ್ನಡದಲ್ಲಿ ಗಣಿತಕ್ಕೆ ಏನಂತ ಹೇಳ್ತಾರೆ ತಿಳ್ಕೊಬೇಕಲ್ವಾ, ಗೊತ್ತಿರ್ಬೇಕಲ್ವಾ ಇದನ್ನು. ರೀಸೆಂಟ್ ಆಗಿ ನಾನೊಂದು ಶಾರ್ಟ್ಸ್ ನ ನೋಡಿದೆ, ಅದರಲ್ಲಿ 12 ತಿಂಗಳುಗಳನ್ನ ಅಚ್ಚ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಾನು ತಿಳ್ಕೊಂಡೆ. ಸೊ ಅದೇ ರೀತಿ ನನ್ನ ಪ್ರಯತ್ನನೂ ಅಷ್ಟೇ, ಗಣಿತ ಅಥವಾ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟ ಹಾಗೆ ಅದರ ರೂಟ್ ವರ್ಡ್ಸ್ ಹೇಗ್ ಬಂದಿದೆ, ಕನ್ನಡ ಇರ್ಬೋದು ಇಂಗ್ಲಿಷ್ ಇರ್ಬೋದು, ಜನ ತಿಳ್ಕೊಳ್ಳಿ ಅನ್ನೋ ಒಂದು ಇಂಟೆನ್ಷನ್ ಇಂದ ಈ ವಿಡಿಯೋಸ್ ಅನ್ನ ಮಾಡ್ತಾ ಇರುವಂತದ್ದಾಗಿದೆ. ನಾನು ಹೇಳಿದಾಗೆ ಗಣಿತವನ್ನ ಹಳೆಗನ್ನಡ ಅಥವಾ ಅಚ್ಚ ಕನ್ನಡದ ಪದ ಯಾವ್ದಾಗಿರುತ್ತೆ ಅಂತ ಹೇಳಿದ್ರೆ ಲೆಕ್ಕವರಿಮೆ ಅಥವಾ ಎಣಿಕೆ ಎರಿಮೆ ಅಂತ 2 ಪದಗಳನ್ನ ಬಳಸ್ತೀವಿ. ಇನ್ನೊಂದಿದೆ ಲೆಕ್ಕಶಾಸ್ತ್ರ ಅಂತಾನು ಹೇಳ್ತೀವಿ, ಬಟ್ ಶಾಸ್ತ್ರ ಅನ್ನೋ ವರ್ಡ್ ಮತ್ತೆ ಸಂಸ್ಕೃತದ್ದೇನೆ. ಸೊ ಹಾಗಾಗಿ ಇವೆರಡು ಪದಗಳನ್ನ ನಾವು ಅಚ್ಚ ಕನ್ನಡ ಅಥವಾ ಹಳೆಗನ್ನಡದ ಪದ ಅಂತ ಹೇಳ್ತೀವಿ. ನಿಮ್ಗೆ ಈ 2 ಪದಗಳು ಗೊತ್ತಿತ್ತು ಅಂತ ಹೇಳಿದ್ರೆ ಪ್ಲೀಸ್ ಕಮೆಂಟ್ ಐ ನೋ ಅಥವಾ ನಂಗೆ ಗೊತ್ತಿತ್ತು ಅಂತ ಹೇಳಿ. ಸೊ ನನ್ನ ಈ ಎಫರ್ಟ್ಗೆ ನೀವು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.